ಭಾರತೀಯ ಸಂಪ್ರದಾಯದಲ್ಲಿ ಸೊಸೆ ಮನೆಯ ಲಕ್ಷ್ಮಿ ಎಂದು ಹೇಳಲಾಗುತ್ತದೆ. ಒಬ್ಬ ಉತ್ತಮ ಸೊಸೆ ಕುಟುಂಬದ ಸಂತೋಷ, ಶಾಂತಿ ಮತ್ತು ಅಭಿವೃದ್ಧಿಗೆ ಕಾರಣವಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯ ಮಹಿಳೆಯರು ಸಹಜವಾಗಿಯೇ ಪ್ರೀತಿಯ, ಜವಾಬ್ದಾರಿಯುತ ಹಾಗೂ ಕುಟುಂಬವನ್ನು ಒಗ್ಗೂಡಿಸುವ ಗುಣವನ್ನು ಹೊಂದಿರುತ್ತಾರೆ. ಅಂತಹ 5 ರಾಶಿಗಳ ಬಗ್ಗೆ ತಿಳಿಯೋಣ. 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಮಹಿಳೆಯರು ತುಂಬ ಭಾವನಾತ್ಮಕ ಹಾಗೂ ಕುಟುಂಬ ಪ್ರಿಯರು. ಇವರಿಗೆ ಮನೆ ಮತ್ತು ಕುಟುಂಬವೇ ಮೊದಲ ಆದ್ಯತೆ. ಹಿರಿಯರಿಗೆ ಗೌರವ ನೀಡುವುದು, ಕಿರಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಇವರ ವಿಶೇಷ ಗುಣವಾಗಿದೆ. ಇವರು ಕುಟುಂಬದ ಪ್ರತಿಯೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮನೆಯಲ್ಲಿನ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಅತ್ತೆ ಮಾವರನ್ನು ತಮ್ಮ ಸ್ವಂತ ತಂದೆ ತಾಯಿಯಂತೆ ಗೌರವಿಸುವ ಗುಣದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. 2. ವೃಷಭ ರಾಶಿ. ವೃಷಭ ರಾಶಿಯ ಮಹಿಳೆಯರು ಸಹನೆ, ಸ್ಥಿರತೆ ಮತ್ತು ಜವಾಬ್ದಾರಿಯ ಸಂಕೇತವಾಗಿದ್ದಾರೆ. ಇವರು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸುತ್ತಾರೆ. ಮನೆಯ ಖರ್ಚು ವೆಚ್ಚಗಳನ್ನು ಸಮತೋಲನದಿಂದ ನಿರ್ವಹಿಸುವ ಗುಣ ಇವರಲ್ಲಿರುತ್ತದೆ. ಕುಟುಂಬದ ಸುಖ ಸಮೃದ್ಧಿಗಾಗಿ ಶ್ರಮಿಸಲು ಹಿಂಜರಿಯುವುದಿಲ್ಲ. ಸಂಕಷ್ಟದ ಸಮಯದಲ್ಲೂ ಧೈರ್ಯ ಕಳೆದುಕೊಳ್ಳದೆ ಕುಟುಂಬಕ್ಕೆ ಬೆಂಬಲವಾಗಿ ನಿಲ್ಲುತ್ತಾರೆ. 3. ಕನ್ಯಾ ರಾಶಿ. ಕನ್ಯಾ ರಾಶಿಯ ಮಹಿಳೆಯರು ಶಿಸ್ತಿನ ಜೀವನವನ್ನು ಇಷ್ಟಪಡುತ್ತಾರೆ. ಸ್ವಚ್ಛತೆ, ಕ್ರಮಬದ್ಧತೆ ಮತ್ತು ಜವಾಬ್ದಾರಿತನ ಇವರ ಪ್ರಮುಖ ಗುಣಗಳು. ಮನೆಯ ಕೆಲಸಗಳನ್ನು ಸುಲಭವಾಗಿ ನಿರ್ವಹಿಸುವ ಜೊತೆಗೆ ಕುಟುಂಬದ ಸದಸ್ಯರ ಅಗತ್ಯಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಇವರು ಕುಟುಂಬದಲ್ಲಿ ಶಿಸ್ತು ಮತ್ತು ಸೌಹಾರ್ದತೆಯನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಅವರ ಬುದ್ಧಿವಂತಿಕೆ ಮತ್ತು ಪ್ರಾಯೋಗಿಕ ಚಿಂತನೆ ಕುಟುಂಬದ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. 4. ತುಲಾ ರಾಶಿ. ತುಲಾ ರಾಶಿಯ ಮಹಿಳೆಯರು ಸಮತೋಲನ ಮತ್ತು ನ್ಯಾಯಪ್ರಿಯ ಸ್ವಭಾವ ಹೊಂದಿರುತ್ತಾರೆ. ಯಾರೊಂದಿಗೂ ಅನಗತ್ಯ ಜಗಳ ಅಥವಾ ಭಿನ್ನಾಭಿಪ್ರಾಯಗಳನ್ನು ಇಷ್ಟಪಡುವುದಿಲ್ಲ. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಲು ವಿಶೇಷ ಗಮನ ನೀಡುತ್ತಾರೆ. ಇವರ ಮಾತಿನ ಸೌಮ್ಯತೆ ಮತ್ತು ಸ್ನೇಹಪರ ಸ್ವಭಾವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗುತ್ತಾರೆ. 5. ಮಕರ ರಾಶಿ. ಮಕರ ರಾಶಿಯ ಮಹಿಳೆಯರು ಶ್ರಮಜೀವಿಗಳು ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವ ಹೊಂದಿರುತ್ತಾರೆ. ಕುಟುಂಬದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಾರೆ. ಇವರು ಗುರಿಯನ್ನು ಸಾಧಿಸಲು ದೃಢ ಸಂಕಲ್ಪ ಹೊಂದಿರುತ್ತಾರೆ. ಮನೆಯ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುವುದರ ಜೊತೆಗೆ ಕುಟುಂಬದ ಸದಸ್ಯರಿಗೆ ಪ್ರೇರಣೆಯಾಗಿ ನಿಲ್ಲುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಗುಣ ಇವರಲ್ಲಿರುತ್ತದೆ. ಏಕೆ ಈ ರಾಶಿಯ ಮಹಿಳೆಯರು ಉತ್ತಮ ಸೊಸೆಯರು ಎಂದು ಹೇಳಲಾಗುತ್ತದೆ? ಈ ರಾಶಿಗಳ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಗುಣಗಳು ಕುಟುಂಬ ಜೀವನಕ್ಕೆ ಸಹಕಾರಿಯಾಗುತ್ತವೆ. ಅವುಗಳೆಂದರೆ
ಹಿರಿಯರಿಗೆ ಗೌರವ ನೀಡುವುದು, ಕುಟುಂಬದ ಒಗ್ಗಟ್ಟಿಗೆ ಮಹತ್ವ ನೀಡುವುದು, ಜವಾಬ್ದಾರಿಯುತ ವರ್ತನೆ, ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವ ಮನೋಭಾವ, ಪ್ರೀತಿ ಮತ್ತು ಕಾಳಜಿಯಿಂದ ಸಂಬಂಧಗಳನ್ನು ಬೆಳೆಸುವುದು. ಇಂತಹ ಗುಣಗಳು ಇರುವ ಮಹಿಳೆಯರು ಯಾವುದೇ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡುತ್ತಾರೆ. ಕೊನೆಯದಾಗಿ ಹೇಳುವುದಾದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ರಾಶಿಗಳಿಗೆ ವಿಶೇಷ ಮಹತ್ವ ನೀಡಲಾಗಿದ್ದರೂ ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯವನ್ನು ಅವರ ಗುಣ, ಸಂಸ್ಕಾರ, ಪ್ರೀತಿ ಮತ್ತು ನಡತೆ ನಿರ್ಧರಿಸುತ್ತದೆ. ಉತ್ತಮ ಸೊಸೆಯಾಗಲು ರಾಶಿಗಿಂತಲೂ ಉತ್ತಮ ಮನಸ್ಸು ಮತ್ತು ಕುಟುಂಬದ ಮೇಲಿನ ಗೌರವ ಮುಖ್ಯವಾಗಿದೆ. ಆದ್ದರಿಂದ ಈ 5 ರಾಶಿಯ ಮಹಿಳೆಯರನ್ನು ಅದೃಷ್ಟವಂತ ಸೊಸೆ ಎಂದು ಹೇಳಲಾಗುತ್ತದೆ ಎಂಬುದು ಒಂದು ಸಾಮಾನ್ಯ ಜ್ಯೋತಿಷ್ಯ ನಂಬಿಕೆಯಷ್ಟೇ. ಕುಟುಂಬದ ಸಂತೋಷವನ್ನು ಕಟ್ಟಿಕೊಡುವುದು ವ್ಯಕ್ತಿಯ ಒಳ್ಳೆಯ ಗುಣಗಳೇ ಎಂಬುವುದು ಮರೆಯಬಾರದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.